ಸಿನಿಮೆಯ ರೀತಿಯಲ್ಲಿ ಅಕ್ರಮ ಗೋ ಸಾಗಾಟಕ್ಕೆ ಬ್ರೇಕ್ ಹಾಕಲಾಗಿದೆ. 50 ಕಿಲೋಮೀಟರ್ ಚೇಸ್ ಮಾಡಿ ಹಿಂದೂ ಕಾರ್ಯಕರ್ತರು ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಒಂದು ರೀತಿ ಸಿನಿಮಾ ಶೈಲಿಯಲ್ಲಿ ಆಗಿರುವಂತಹ ಘಟನೆ ಇದು. ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಬರೋಬ್ಬರಿ 50 ಕಿಲೋಮೀಟರ್. ಗೋವುಗಳನ್ನು ರಕ್ಷಣೆ ಮಾಡಲೇಬೇಕು ಅಂತ ಹೇಳಿ ಹಾಸನ ಜಿಲ್ಲೆ ಸಕಲೇಶಪುರ ಆಲೂರು ಗಡಿ ಭಾಗದಲ್ಲಿ ನಡೆದಿರುವ ಘಟನೆ ಇದು. ರಾಮದೂತ ಗಣಪತಿ ಸಮಿತಿ ಕಾರ್ಯಕರ್ತರು 10 ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಗೋವುಗಳನ್ನು ಸಾಗಿಸ್ತಾ ಇತ್ತು ಗೂಡ್ಸ್ ವಾಹನ. ಚಾಲಕ ಬಿಟ್ಟು ಪರಾರಿಯಾಗಿದ್ದಾನೆ. ಗೂಡ್ಸ್ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ. ಆಲೂರು ಸಕಲೇಶಪುರ ಪೊಲೀಸರು ತಪ್ಪಿಸಿಕೊಳ್ಳಲು ಅಡ್ಡಾದಿಡ್ಡಿ ಚಾಲನೆಯನ್ನ ಮಾಡಿದ್ದಾನೆ. ಗೂಡ್ಸ್ ವಾಹನದ ಚಾಲಕ ಜೀಪ್, ಕಾರು ಹಾಗೆ ಒಂದು ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಗೆ ಯತ್ನ ಮಾಡಿದ್ದಾನೆ. ಗೂಡ್ಸ್ ವಾಹನವನ್ನು ಬೆನ್ನಟ್ಟಿ ಹಿಡಿದಿದ್ದಾರೆ ಹಿಂದೂ ಕಾರ್ಯಕರ್ತರು. ನೋಡ್ತಾ ಇದ್ದೀವಿ ಚೇಸಿಂಗ್ನ ರೋಚಕವಾದಂತಹ ದೃಶ್ಯ ಇದು. ನೋಡಿ, ಮುಂದೆ ಇದೆ ಅಲ್ವಾ, ಯೆಲ್ಲೋ ಕಲರ್ ಕವರ್ ಹಾಕಿದ್ದಾನೆ ಗೂಡ್ಸ್ ವಾಹನ. ಅದರಲ್ಲಿ ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ದ. ಆರಂಭದಲ್ಲೇ ಆತನನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದರು, ಕೈ ಹೊಡೆದ್ರು, ಆದರೆ ಅವನು ಸ್ಟಾಪ್ ಮಾಡಲಿಲ್ಲ. ನಿರಂತರವಾಗಿ ಆತನನ್ನು ಫಾಲೋ ಮಾಡಿದ್ದಾರೆ. 50 ಕಿಲೋಮೀಟರ್ ಚೇಸ್ ಮಾಡಿದ್ದಾರೆ. ನೋಡಿ, ಎಲ್ಲ ಸಿಂಗಲ್ ರೋಡ್. ಎದುರುಗಡೆ ಬರುವಂತಹ ವಾಹನಗಳಿಗೆ ಗುದ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾನೆ. ಚಾಲಕ ಅವರ ಕೈಗೆ ಸಿಕ್ಕಿಲ್ಲ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ರಾಮದೂತ ಗಣಪತಿ ಸಮಿತಿ ಕಾರ್ಯಕರ್ತರು, ಪೊಲೀಸರು ಕೂಡ ಈ ಸಂಘಟನೆಯವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಸಕಲೇಶಪುರ ಆಲೂರು ಗಡಿ ಭಾಗದಲ್ಲಿ ನಡೆದಿರುವಂತಹ ರಣರೋಚಕ ಚೇಸಿಂಗ್ ಇದು. ನಾವು ಈ ಕಡೆ ಉಲ್ಟಾಡ್ತವೆ. ಹೆಂಗೆ ಇವ್ನು ಯಾರು ಹುಡುಗಿ ಯಾವ ಹೆಂಗೆ ಗೊತ್ತಿರುತ್ತೆ ಬಾಬಾ? ಯಾರಿಗೆ ಗೊತ್ತಿದ್ದೀನಿ ವಾಪಸ್ ಹೋಗಿ ಕಾಕ ಮನೆಗೆ ಗೊತ್ತಂತ ಯಾರಿಗೆ ಗೊತ್ತಿರುತ್ತೆ? ಇವ್ರು ಅಲ್ಲಿ ಸರಿ ಕೆಂಪೆ ಕೊಡ್ತಾ ಲಾಕ್ ಮಾಡ್ಕೊಳ್ಳಿ ಬಿಡು. ನಾವು ಅಷ್ಟು ನಾವು ಎಲ್ಲೇಳು ಕರೆಕ್ಟ್ ಟೋಲಿ ಹೊಡಿಬೋದು ಅಲ್ಲ. ನಾವು ಅಲ್ಲಿ ಗೇಟ್ ಹತ್ರ ಇದ್ದಾಗ ಹೇಳಿರೋದು, ಪೊಲೀಸ್ ಕರ್ಕೊಂಡು ಬ್ಯಾರಿಕೇಡ್ ಹೊಡ್ಕೊಂಡು ನಿಲ್ಸ್ಕೊಂಡಿದ್ರೆ ಅವ್ನು ತಿರ್ಸಕ್ ಜಾಗ ಕೊಡ್ಬಾರ್ದಿತ್ತು. ಅಲ್ಲಿ ಅವ್ನು ತಿರ್ಸ್ಕೊಂಡಿಲ್ಲ ಅಷ್ಟೊಂದು ತಿರ್ಸಿದ್ರು ಅಲ್ಲಿ. ಹಾಂ, ಅಲ್ಲ ಅಕ್ಕಿಂತ ಟೌನ್ ಒಳಗೆ ಬಂದಲ್ಲ, ಅಲ್ಲಿ ಕಮ್ಮಿ ಬಂದಿದ್ದು ಪಲ್ಟಿ ಪಲ್ಟಿ ಆಯ್ತು ಅನ್ಕಂಡೆ. ಗಾಡಿ ಪಲ್ಟಿ ಆಗ್ತಿಲ್ಲ, ಪಲ್ಟಿ ಆಗಲ್ಲ ಇದು. ಹಾಂ, ಅಲ್ಲಿ ದನಿದವಲ್ಲ, ಬ್ಯಾಲೆನ್ಸ್ ಸಿಗಲ್ಲ ಅವನಿಗೆ, ಆದ್ರೂ ಹಂಗೆ ಹೊಡಿತಾವನಪ್ಪ. ನಾವು ಈ ಕಡೆ ಉಲ್ಟಾಡ್ತವೆ. ಹೆಂಗೆ ಇವ್ನು ಯಾರು ಹುಡುಗಿ ಯಾವ ಹೆಂಗೆ ಗೊತ್ತಿರುತ್ತೆ ಬಾಬಾ? ನಾವು ಆ ರಾಕಿಗೆ ಹೇಳಿದ್ರೆ ಯಾರಿಗೆ ಗೊತ್ತಿದ್ದೀನಿ ವಾಪಸ್ ಹೋಗಿ ಕಾಕ ಮನೆಗೆ ಗೊತ್ತಂತ ಯಾರಿಗೆ ಗೊತ್ತಿರುತ್ತೆ? ಇವ್ರು ಅಲ್ಲಿ ಸರಿ ಕೆಂಪೆ ಕೊಡ್ತಾ ಲಾಕ್ ಮಾಡ್ಕೊಳ್ಳಿ ಬಿಡು. ಮಾಡಕ್ ಬರಲ್ಲ. ನಾವು ಅಷ್ಟು ನಾವು ಎಲ್ಲೇಳು ಕರೆಕ್ಟ್ ಟೋಲಿ ಹೊಡಿಬೋದು ಅಲ್ಲ. ನಾವು ಅಲ್ಲಿ ಗೇಟ್ ಹತ್ರ ಇದ್ದಾಗ ಹೇಳಿರೋದು, ಪೊಲೀಸ್ ಕರ್ಕೊಂಡು ಬ್ಯಾರಿಕೇಡ್ ಹೊಡ್ಕೊಂಡು ನಿಲ್ಸ್ಕೊಂಡಿದ್ರೆ ಅವ್ನು ತಿರ್ಸಕ್ ಜಾಗ ಕೊಡ್ಬಾರ್ದಿತ್ತು.